ಡಿವೈನ್ ಗ್ರೇಸ್ ಇಗ್ನೈಟರ್. ಆತ್ಮೀಯರೇ, ಇಂದು ನಾವು ಜಾಲಹಳ್ಳಿ ರೋಸರಿ ಗಾರ್ಡನ್ನ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಬೆಂಗಳೂರು ನಗರದ ಉತ್ತರ ಭಾಗದಲ್ಲಿರುವ ಶಾಂತ ಮತ್ತು ಹಸಿರು ಪ್ರದೇಶವಾದ ಜಾಲಹಳ್ಳಿಯಲ್ಲಿ ಇರುವ ರೋಸರಿ ಗಾರ್ಡನ್ ಒಂದು ವಿಶಿಷ್ಟ ಆಧ್ಯಾತ್ಮಿಕ ಸ್ಥಳವಾಗಿದೆ. ಇದು ಸಾಮಾನ್ಯ ತೋಟವಲ್ಲ, ಇದು ಪ್ರಾರ್ಥನೆಯ ಸ್ಥಳ, ಮಾತೆ ಮರಿಯಮ್ಮನವರ ಭಕ್ತಿಯ ಕೇಂದ್ರ ಮತ್ತು ಕರ್ನಾಟಕದ ಅಪರೂಪದ ಕ್ರೈಸ್ತ ಧಾರ್ಮಿಕ ಪರಂಪರೆಯ ಸ್ಥಳದಲ್ಲಿ ಒಂದಾಗಿದೆ. ರೋಸರಿ ಗಾರ್ಡನನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಜಾಲಹಳ್ಳಿಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಹಿಂದೆ ಕಾಡು ಮತ್ತು ತೋಟಗಳಿಂದ ಕೂಡಿದ್ದ ಸಣ್ಣ ಹಳ್ಳಿಯಾಗಿತ್ತು. ನಂತರ ನಿಧಾನವಾಗಿ ಶಾಂತ ಮತ್ತು ಹಸಿರು ಪ್ರದೇಶದಲ್ಲಿ ಅಭಿವೃದ್ಧಿಯಾಯಿತು. ಇಂದಿಗೂ ಇಲ್ಲಿ ಪ್ರಕೃತಿ ಮತ್ತು ನಿಶ್ಶಬ್ದತೆ ಉಳಿದಿದೆ. ಇದೇ ಕಾರಣದಿಂದ ಈ ಸ್ಥಳ ಪ್ರಾರ್ಥನೆಗೆ ಸೂಕ್ತ ಸ್ಥಳವಾಗಿದೆ. ಈ ರೋಸರಿ ಗಾರ್ಡನ್ ಜಗತ್ತಿನ ಪ್ರಸಿದ್ಧ ಆರ್ ಲೇಡಿ ಆಫ್ ಫಾತಿಮಾ ಅಪ್ಯಾರಿಷನ್ಸ್ ಭಕ್ತಿಗೆ ಸಂಬಂಧಿಸಿದೆ. 1917ರಲ್ಲಿ ಪೋರ್ಚುಗಲ್ ದೇಶದ ಫಾತಿಮಾ ಪಟ್ಟಣದಲ್ಲಿ ಮಾತೆ ಮರಿಯಮ್ಮನವರು 3 ಮಕ್ಕಳಿಗೆ ಕಾಣಿಸಿಕೊಂಡರು. ಅವರು ರೋಸರಿ ಪ್ರಾರ್ಥನೆ ಮಾಡುವಂತೆ ಕರೆ ನೀಡಿದರು. ಈ ಭಕ್ತಿ ವಿಶ್ವದಾದ್ಯಂತ ಹರಡಿತು ಮತ್ತು ಜಾಲಹಳ್ಳಿಗೂ ತಲುಪಿತು. ರೋಸರಿ ಗಾರ್ಡನ್ನ ನಿರ್ಮಾಣ. ಇದನ್ನು 2007ರಲ್ಲಿ ನಿರ್ಮಿಸಲಾಯಿತು. ಆಗಿನ ಧರ್ಮಕೇಂದ್ರದ ಗುರುಗಳಾದ ಫಾದರ್ ಸುಸೇನಾದನ್, ಇಂದಿನ ಸಹಧರ್ಮಾಧ್ಯಕ್ಷರಾದ ಸುಸೇನಾದನ್ ರವರ ಕಾಲದಲ್ಲಿ ಆರಂಭವಾಯಿತು. ದಾನಿ ಗಿಲ್ಬರ್ಟ್ ಕೋರೆಯರವರ ಸಹಾಯದಿಂದ ಈ ರೋಸರಿ ಗಾರ್ಡನನ್ನು ನಿರ್ಮಿಸಲಾಯಿತು. ಏಪ್ರಿಲ್ 29, 2007ರಂದು ರೋಸರಿ ಗಾರ್ಡನ್ನ ಉದ್ಘಾಟನೆಯನ್ನು ಮಾಡಲಾಯಿತು. ಆರ್ಚ್ ಬಿಷಪ್ ಬರ್ನಾರ್ಡ್ ಮೋರಸ್ ರವರಿಂದ ಆಶೀರ್ವದಿಸಲಾಯಿತು. ಇದು ಫಾತಿಮಾ ಮಾತೆಯ ದರ್ಶನದ 90ನೇ ವರ್ಷದ ಸ್ಮರಣಾರ್ಥದಿಂದ ನಿರ್ಮಿಸಲಾಯಿತು. ವಿಶೇಷತೆ ಏನೆಂದರೆ ಈ ರೋಸರಿ ಗಾರ್ಡನ್ ಕರ್ನಾಟಕದ ಮೊದಲ ರೋಸರಿ ಗಾರ್ಡನ್ ಆಗಿದೆ. ಭಾರತದಲ್ಲಿಯೇ ಅಪರೂಪದ ಆಧ್ಯಾತ್ಮಿಕ ತೋಟಗಳಲ್ಲಿ ಇದು ಕೂಡ ಒಂದಾಗಿದೆ. ರೋಸರಿಯ ಪ್ರಾರ್ಥನೆಯ ದೃಶ್ಯ ರೂಪ. ಇಲ್ಲಿ ನಾವು ಮಾತೆ ಮರಿಯಮ್ಮನವರ ದರ್ಶನಗಳು ಯಾವ ರೀತಿ ಎಲ್ಲೆಲ್ಲಿ ನೀಡಿದ್ದರೆಂಬುದರ ಸಂಪೂರ್ಣ ಚಿತ್ರಣವನ್ನು ನಾವು ಕಾಣಬಹುದು. ಇದೊಂದು ಆಧ್ಯಾತ್ಮಿಕ ಸ್ಥಳವಾಗಿದ್ದು ಮನಸ್ಸನ್ನು ಸೂರೆ ಮಾಡುವಂತಹ ಸ್ಥಳವಾಗಿದ್ದು, ಗಾರ್ಡನ್ನ ಒಳಗಡೆ ಹೋಗುತ್ತಿದ್ದ ಹಾಗೆ ನಮಗೆ ಏನೋ ಒಂದು ರೀತಿಯ ಆನಂದದ ಅನುಭವವಾಗುತ್ತದೆ. ಮಾತೆ ಮೇರಿಯನ್ನು ಪ್ರೀತಿಸುವ ಪ್ರತಿಯೊಬ್ಬ ಭಕ್ತರು ಈ ಸ್ಥಳಕ್ಕೆ ಭೇಟಿ ಕೊಡುವುದು ಅಗತ್ಯವಾಗಿದೆ. ರಚನೆ ಮತ್ತು ಆಧ್ಯಾತ್ಮಿಕ ಅರ್ಥ. ರೋಸರಿ ಪ್ರಾರ್ಥನೆ 4 ಪ್ರಮುಖ ಭಾಗಗಳನ್ನು ಹೊಂದಿದೆ. ಸಂತೋಷದ ರಹಸ್ಯಗಳು, ದುಃಖದ ರಹಸ್ಯಗಳು, ಮಹಿಮೆಯ ರಹಸ್ಯಗಳು ಮತ್ತು ಬೆಳಕಿನ ರಹಸ್ಯಗಳು. ಈ ಎಲ್ಲ ಭಾಗಗಳನ್ನು ತೋಟದಲ್ಲಿ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಭಕ್ತರು ನಡೆದುಕೊಂಡು ಹೋಗುತ್ತಾ ಜಪಸರವನ್ನು ಪ್ರಾರ್ಥಿಸುತ್ತಾ ಇದನ್ನು ನಡೆಯುವ ರೋಸರಿಯ ಅನುಭವ ಎಂತಲೇ ನಾವು ಕರೆಯಬಹುದಾಗಿದೆ. ಇಂದಿನ ಆಧ್ಯಾತ್ಮಿಕ ಚಟುವಟಿಕೆಗಳು ಈ ಗಾರ್ಡನ್ ಇಂದಿಗೂ ಸಕ್ರಿಯವಾಗಿದೆ ಮತ್ತು ಪ್ರತಿದಿನವೂ ಪ್ರಾರ್ಥನೆಗಳು ನಡೆಯುತ್ತದೆ. ರೋಗಿಗಳಿಗಾಗಿ ಮಧ್ಯಸ್ಥಿಕೆ ವಹಿಸುವ ಪ್ರಾರ್ಥನೆಗಳು ಇಲ್ಲಿ ಅತಿ ಹೆಚ್ಚಾಗಿದೆ. ಕುಟುಂಬಗಳಿಗಾಗಿಯೂ ಇಲ್ಲಿ ಅತಿ ಹೆಚ್ಚಿನ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. 2017ರಲ್ಲಿ ಫಾತಿಮಾ ಮಾತೆಯ ದರ್ಶನದ 100ನೇ ವಾರ್ಷಿಕೋತ್ಸವದಲ್ಲಿ ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ದೊಡ್ಡ 1003 ಮುತ್ತಿನ ರೋಸರಿ ಪ್ರಾರ್ಥನೆಯನ್ನು ಇಲ್ಲಿ ಆಯೋಜಿಸಲಾಗಿತ್ತು. ಮೇಯಿಂದ ಅಕ್ಟೋಬರ್ ತನಕ ಪ್ರತಿ ತಿಂಗಳು 13ನೇ ದಿನದಂದು ವಿಶೇಷ ಪ್ರಾರ್ಥನೆಗಳು ಸಹ ನಡೆಯುತ್ತದೆ. ಇದು ಜೀವಂತ ಭಕ್ತಿಯನ್ನು ತೋರಿಸುತ್ತದೆ. ನೀವು ಬೆಂಗಳೂರಿಗೆ ಬಂದಾಗ ಮಾಲ್ಗಳು ಮತ್ತು ಟೆಕ್ ಪಾರ್ಕ್ಗಳನ್ನು ಮಾತ್ರ ನೋಡಬೇಡಿ. ಜಾಲಹಳ್ಳಿಯ ರೋಸರಿ ಗಾರ್ಡನ್ಗೆ ಭೇಟಿ ನೀಡಿ ಮಾತೆ ಮರಿಯಮ್ಮನವರ ದರ್ಶನದ ಅನುಭವದ ಮಹತ್ವವನ್ನು ಪಡೆದುಕೊಳ್ಳಿರಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.